ವಿಪಕ್ಷಗಳನ್ನ ಈಗಾಗಲೇ ಈ ಪರಿ ಕಟ್ಟಿ ಹಾಕಿರುವಂತಹ ಮೋದಿ ಸರ್ಕಾರಕ್ಕೆ ಯಾರ ಭಯ ಕಾಡ್ತಾ ಇದೆ? ಈ ಬಾರಿ 400 ಸೀಟ್ ಗೆಲ್ತೀವಿ ಅಂತ ಹೇಳ್ತಿರುವ ಮೋದಿ ಸರ್ಕಾರಕ್ಕೆ ಯಾರ ಭಯ ಇದೆ? ಅದ್ಯಾವ ಮಾಹಿತಿಯನ್ನ ಬಚ್ಚಿಡೋದಿಕ್ಕೆ ಮೋದಿ ಸರ್ಕಾರ ಈ ಪರಿ ಹೆಣಗಾಡ್ತಾ ಇದೆ? ಏನಾಗ್ತಾ ಇದೆ ದಿಲ್ಲಿಯಲ್ಲಿ? ಸುಪ್ರೀಂ ಕೋರ್ಟ್ನಲ್ಲಿ ಕೆಲವು ಪ್ರಕರಣಗಳಲ್ಲಿ ಮಹತ್ವದ ತೀರ್ಪುಗಳು ಹೊರಬರ್ತಾ ಇದ್ದ ಹಾಗೆ ಮೋದಿ ಸರ್ಕಾರಕ್ಕೆ ನಡುಕ ಹುಟ್ಟಿದೆಯಾ? ಕೇಜ್ರಿವಾಲ್ ಬಂಧನದ ನಂತರ ರಾಜಧಾನಿಯಲ್ಲಿ ನಡೆದಿರುವಂತಹ ಪ್ರತಿಭಟನೆಗಳ ಕಾರಣದಿಂದಾಗಿ ಮೋದಿ ಸರ್ಕಾರಕ್ಕೆ ಹೆದರಿಕೆ ಆಗಿದೆಯಾ? ಕೇಜ್ರಿವಾಲ್ ಬಂಧನದ ವಿಚಾರದಲ್ಲಿ ಅಮೆರಿಕ ಮತ್ತು ಜರ್ಮನಿಗಳು ಆಕ್ಷೇಪ ಎತ್ತಿರುವ ವಿಚಾರಕ್ಕೆ ಮೋದಿ ಸರ್ಕಾರ ಬೆದರಿದೆಯಾ? ಈ ಹಿಂದೆ ರಾಹುಲ್ ಗಾಂಧಿ ಅವರಿಗೆ ಮಾನಹಾನಿ ಪ್ರಕರಣದಲ್ಲಿ 2 ವರ್ಷಗಳ ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಜೊತೆಗೆ ಸಂಸತ್ತಿನಿಂದಲೂ ಅನರ್ಹಗೊಳಿಸಲಾಗಿತ್ತು. ದೆಹಲಿಯ ಸರ್ಕಾರಿ ನಿವಾಸವನ್ನ ಕೂಡ ಅವರು ಖಾಲಿ ಮಾಡಬೇಕಾಗಿ ಬಂತು. ಇದ್ರ ವಿರುದ್ಧ ಅವರು ಹೈಕೋರ್ಟ್ ಮೊರೆ ಹೋದ್ರು, ಪ್ರಯೋಜನ ಆಗಿರಲಿಲ್ಲ. ಕಡೆಗೆ ಸುಪ್ರೀಂ ಕೋರ್ಟ್ ಅವರ ಶಿಕ್ಷೆಗೆ ತಡೆ ನೀಡಿತು. ಅದಾದ ಬಳಿಕ ಅವರು ಮತ್ತೆ ಸಂಸತ್ ಪ್ರವೇಶಿಸುವಂತಾಯಿತು. ಸರ್ಕಾರಿ ನಿವಾಸ ನೀಡುವಂತೆಯೂ ಕೂಡ ಅವರು ಮತ್ತೆ ಕೇಳಿದ್ರು. ಯಾಕೆಲ್ಲರೂ ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ಬೇಕಾಗಿ ಬರುತ್ತೆ? ಈ ದೇಶದ ಆಡಳಿತಾರೂಢರು ಎಲ್ಲಿಯವರೆಗೂ ತಮ್ಮ ಪ್ರಭಾವದ ಕೈ ಚಾಚಿದ್ದಾರೆ? ಹೇಗೆ ಅವರು ಕೇಂದ್ರದ ಏಜೆನ್ಸಿಗಳ ದುರ್ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ? ಹೇಗೆ ಅವುಗಳನ್ನ ವಿಪಕ್ಷಗಳನ್ನ ಸದೆಬಡಿಯೋದಿಕ್ಕೆ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ? ಇದರ ಪರಿಣಾಮವಾಗಿ ವಿಪಕ್ಷ ನಾಯಕರು ಒಂದೋ ಜೈಲಿಗೆ ಹೋಗ್ಬೇಕು, ಇಲ್ವೇ ಬಿಜೆಪಿಯನ್ನ ಸೇರಿ ಸೇಫ್ ಆಗ್ಬೇಕು ಅನ್ನುವಂತಹ ಸ್ಥಿತಿ ಇದೆ. ಇದು ಎಂಥ ದುರಾವಸ್ಥೆ! ಈಗ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೂ ಹೈಕೋರ್ಟ್ ಕಡೆಯಿಂದ ರಕ್ಷಣೆ ಸಿಕ್ಕಿಲ್ಲ. ಅವ್ರ ಎದುರಿಗೂ ಉಳಿದಿರುವಂತಹ ನಿರೀಕ್ಷೆ ಕೂಡ ಸುಪ್ರೀಂ ಕೋರ್ಟ್ ಮಾತ್ರ. ಈಗ ಕಾಂಗ್ರೆಸ್ಗೆ 1800 ಕೋಟಿ ರೂಪಾಯಿ ತೆರಿಗೆ ಕಟ್ಟುವಂತೆ ಸೂಚಿಸಿ ಆದಾಯ ತೆರಿಗೆ ಇಲಾಖೆ ನೋಟಿಸ್ ಕಳಿಸಿದೆ. ಈ ಹಿಂದಿನ ವರ್ಷಗಳಲ್ಲಿ ತೆರಿಗೆ ಪಾವತಿಯಲ್ಲಿ ಆಗಿರುವಂತಹ ಲೋಪದೋಷಗಳಿಗಾಗಿ ಈ ತೆರಿಗೆ ಕಟ್ಟಬೇಕು ಅಂತ ಹೇಳಲಾಗಿದೆ. ಚುನಾವಣೆ ಹೊಸಲಲ್ಲಿರುವಾಗ ಮುಖ್ಯ ವಿಪಕ್ಷದ ಬ್ಯಾಂಕ್ ಖಾತೆಗಳನ್ನ ಸೀಸ್ ಮಾಡಿ ಅದ್ರ ಬೆನ್ನಿಗೇನೆ 1800 ಕೋಟಿ ತೆರಿಗೆ ಕಟ್ಟಿ ಅಂತ ಹೇಳಲಾಗ್ತದೆ. ಮದರ್ ಆಫ್ ಡೆಮಾಕ್ರಸಿಯಲ್ಲಿ ಚುನಾವಣೆ ನಡೆಯೋದು ಈ ರೀತಿನ? ಕಾಂಗ್ರೆಸ್ಗೆ ಐಟಿ ಇಲಾಖೆ ಕಳಿಸಿರುವಂತಹ ನೋಟಿಸ್ನ ಆಧಾರದಲ್ಲಿ ನೋಡಿದ್ರೆ ಬಿಜೆಪಿ 4600 ಕೋಟಿ ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ ಅಂತ ಕಾಂಗ್ರೆಸ್ ಖಜಾಂಚಿ ಅಜಯ್ ಮಾಕನ್ ಹೇಳಿದ್ದಾರೆ. ಆದ್ರೆ ಅದು ಎಲ್ಲೂ ಕೂಡ ಸುದ್ದಿ ಆಗೋದೇ ಇಲ್ಲ ಬಿಡಿ. ಕಾಂಗ್ರೆಸ್ ಕೂಡ ಈಗ ನ್ಯಾಯಕ್ಕಾಗಿ ಸುಪ್ರೀಂ ಕೋರ್ಟ್ ಕದ ತಟ್ತಾ ಇದೆ. ಆ ಕಡೆ ಸುಪ್ರೀಂ ಕೋರ್ಟ್ ಸಂವಿಧಾನವನ್ನ ರಕ್ಷಿಸುವಂತ ಮಹತ್ವದ ಹೊಣೆಯನ್ನ ನಿಭಾಯಿಸ್ತಾ ಎಲ್ಲ ಅಸಂವಿಧಾನಿಕ ನಡೆಗಳನ್ನ ತಡಿತಾ ಇರುವಾಗಲೇ ಈಗ ಕೆಲವು ವಕೀಲರಿಗೆ ಸುಪ್ರೀಂ ಕೋರ್ಟ್ ಮೇಲೆ ಪ್ರಭಾವ ಬೀರಲಾಗ್ತದೆ ಅನ್ನುವಂಥ ಅನುಮಾನಗಳು ಮೂಡಿರೋದು ವಿಚಿತ್ರ. ಒಬ್ಬಿಬ್ರಲ್ಲ 600 ವಕೀಲರು ಸಹಿ ಹಾಕಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರವೊಂದನ್ನು ಬರೆದಿದ್ದಾರೆ. ಕೇಜ್ರಿವಾಲ್ ಮೊದಲಾದ ವಿಪಕ್ಷ ನಾಯಕರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನ ಹೊರಿಸಿ ಜೈಲಿಗೆ ಕಳಿಸಲಾಗಿರುವ ಮತ್ತು ಅವ್ರ ಪ್ರಕರಣದ ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ಹೊತ್ತಿನಲ್ಲಿ ವಕೀಲರ ಪತ್ರ ದೇಶದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಹೋಗಿದೆ. ಕೆಲವು ಮಹತ್ವದ ತೀರ್ಪುಗಳನ್ನ ಸುಪ್ರೀಂ ಕೋರ್ಟ್ ನೀಡಿದ ಬೆನ್ನಲ್ಲೇ ಇಂಥದೊಂದು ಪತ್ರವನ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಬರೆಯಲಾಗಿದೆ. ರಾಜಕೀಯ ನಾಯಕರು ಆರೋಪಿಗಳಾಗಿರುವಂತಹ ಪ್ರಕರಣಗಳಲ್ಲಿ ನ್ಯಾಯಾಂಗದ ಮೇಲೆ ಪ್ರಭಾವ ಬೀರುವಂತಹ ಯತ್ನಗಳು ನಡೀತಾ ಇವೆ. ನ್ಯಾಯಾಂಗ ಅದನ್ನ ತಡೆಯಬೇಕಾಗಿದೆ ಅಂತ ಮೊದಲಾಗಿ ಆ ಒಂದು ಪತ್ರದಲ್ಲಿ ಹೇಳಲಾಗಿದೆ. ಆದ್ರೆ ಕೇಜ್ರಿವಾಲ್ ಪ್ರಕರಣದಲ್ಲಿ ಏನಾಗ್ತಾ ಇದೆ? ಅವರೇ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ನಲ್ಲಿ ಆರೋಪ ಮಾಡಿರುವಂತೆ ಅವರನ್ನ ಜೈಲಿನಲ್ಲಿ ಇಡಲಾಗಿದ್ರು ಅವ್ರ ವಿರುದ್ಧ ಆರೋಪ ಸಾಬೀತು ಮಾಡೋದಿಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲದೆ 4 ಹೇಳಿಕೆಗಳನ್ನ ಮಾತ್ರ ಆಧರಿಸಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಇದೇ ವೇಳೆ ತಮ್ಮನ್ನು ಯಾಕೆ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ಅವರ ಪ್ರಶ್ನೆಗೆ ಉತ್ತರಿಸೋದಿಕ್ಕೆ ಅವರ ಮಧ್ಯಂತರ ಜಾಮೀನು ವಿಚಾರವಾಗಿ ಪ್ರತಿಕ್ರಿಯಿಸಲು ಇಡಿ ವಿಳಂಬ ತಂತ್ರವನ್ನು ಕೂಡ ಅನುಸರಿಸ್ತಾ ಇದೆ. ಇವಿಷ್ಟು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ವಕೀಲರ ಪತ್ರದ ವಿಚಾರವಾಗಿ ತಕ್ಷಣ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಪ್ರಧಾನಿ ಮೋದಿ ಬೇರೆಯವರನ್ನ ಹೆದರಿಸೋದು, ಬೊಬ್ಬೆ ಹೊಡೆಯೋದು ಕಾಂಗ್ರೆಸ್ ಸಂಸ್ಕೃತಿಯಾಗಿದೆ ಅಂತ ಹೇಳಿದ್ದಾರೆ. ತಮ್ಮ ಟ್ವೀಟ್ ಜೊತೆಗೆ 600 ವಕೀಲರು ಸಿಜೆಐಗೆ ಬರೆದಂಥ ಪತ್ರವನ್ನ ಮೋದಿ ಅವರು ಟ್ಯಾಗ್ ಮಾಡಿರೋದು ಏನನ್ನ ಸೂಚಿಸ್ತಾ ಇದೆ? ವಕೀಲರ ಪತ್ರದ ಮೂಲಕ ವ್ಯಕ್ತವಾಗಿರೋದು ನಿಜವಾಗಿಯೂ ಯಾರ ಭಾವನೆ ಅನ್ನುವಂಥ ಪ್ರಶ್ನೆಯೂ ಕೂಡ ಹೇಳುತ್ತಲ್ವಾ? ಕೇಜ್ರಿವಾಲ್ ಬಂಧನದ ನಂತರ ರಾಷ್ಟ್ರ ರಾಜಧಾನಿಯಲ್ಲಿ ಭುಗಿಲೆದ್ದಿದ್ದಂಥ ಪ್ರತಿಭಟನೆಗಳ ನಂತರ ಜರ್ಮನಿ ಹೇಳಿಕೆಯನ್ನ ನೀಡಿತ್ತು. ಅದ್ರ ಬೆನ್ನಲ್ಲೇ ಅಮೆರಿಕ ಕೂಡ ತನ್ನ ಪ್ರತಿಕ್ರಿಯೆಯನ್ನ ನೀಡಿತ್ತು. ಕೇಜ್ರಿವಾಲ್ರಂತೆ ಯಾರೇ ಆರೋಪಗಳನ್ನ ಎದುರಿಸ್ತಾ ಇದ್ರು ನ್ಯಾಯೋಚಿತ ಹಾಗೂ ನಿಷ್ಪಕ್ಷಪಾತ ವಿಚಾರಣೆ ನಡಿಬೇಕು ಅಂತ ಜರ್ಮನಿಯ ವಿದೇಶಾಂಗ ಇಲಾಖೆ ವಕ್ತಾರ ಸೆಬಾಸ್ಟಿಯನ್ ಫಿಶ್ಚರ್ ಹೇಳಿದ್ರು. ಆ ಹೇಳಿಕೆಯ ನಂತರ ಭಾರತ ಸರ್ಕಾರ ಜರ್ಮನಿ ರಾಯಭಾರಿ ಕಚೇರಿಯ ಉಪಮುಖ್ಯಸ್ಥ ಜಾರ್ಜ್ ಎಂಜಲ್ವೇರ್ ಅವರನ್ನ ಕರೆಸಿಕೊಂಡು ಮಾತಾಡಿತ್ತು. ಅದಾದ ಬಳಿಕ ಅಮೆರಿಕ ರಾಯಭಾರಿ ಕಚೇರಿಯ ವಕ್ತಾರರು ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ನ್ಯಾಯೋಚಿತ ಹಾಗೂ ಪಾರದರ್ಶಕ ನ್ಯಾಯ ಪ್ರಕ್ರಿಯೆಯನ್ನ ನಿರೀಕ್ಷಿಸೋದಾಗಿ ಹೇಳಿದ್ರು. ಅದರ ಹಿನ್ನೆಲೆಯಲ್ಲಿ ಭಾರತದ ರಾಯಭಾರಿ ಕಚೇರಿ ಅಮೆರಿಕ ರಾಯಭಾರಿ ಕಚೇರಿಯ ಉಪಮುಖ್ಯ ಅಧಿಕಾರಿ
ಗ್ಲೋರಿಯಾ ಬಾರ್ಬೇನ್ ಅವರಿಗೆ ಸಮನ್ಸ್ ಅನ್ನ ನೀಡಿತ್ತು. ಅಮೆರಿಕ ಕೇಜ್ರಿವಾಲ್ ಬಂಧನ ವಿಚಾರಕ್ಕೆ ಪ್ರತಿಕ್ರಿಯಿಸಿರೋದ್ರ ಜೊತೆಗೆ ಕಾಂಗ್ರೆಸ್ ಬ್ಯಾಂಕ್ ಖಾತೆ ಸ್ಥಗಿತ ವಿಚಾರದ ಬಗ್ಗೆಯೂ ಕೂಡ ಮಾತಾಡಿದೆ. ಭಾರತದ ಪ್ರತಿಕ್ರಿಯೆ ಏನೇ ಇದ್ರು ಕೇಜ್ರಿವಾಲ್ ಪ್ರಕರಣದ ಕುರಿತಾಗಿ ಭಾರತ ಸರ್ಕಾರದ ಕ್ರಮಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಲೇ ಇರೋದಾಗಿ ಹೇಳಿರುವಂತಹ ಅಮೆರಿಕ ವಿದೇಶಾಂಗ ಇಲಾಖೆ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ಕಾಂಗ್ರೆಸ್ ಬ್ಯಾಂಕ್ ಖಾತೆ ಸ್ಥಗಿತ ವಿಚಾರವನ್ನ ಕೂಡ ಎತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಆರೋಪಗಳ ಕುರಿತು ನಮಗರಿವಿದೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ತೆರಿಗೆ ವಂಚನೆ ಆರೋಪವನ್ನ ಮಾಡಲಾಗಿದೆ. ಪಕ್ಷದ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತ ಮಾಡಲಾಗಿದೆ. ಹೀಗಾಗಿ ಚುನಾವಣೆಯಲ್ಲಿ ಪರಿಣಾಮಕಾರಿಯಾಗಿ ಪ್ರಚಾರ ಮಾಡೋದಿಕ್ಕೆ ಪಕ್ಷಕ್ಕೆ ಅಡೆತಡೆ ಎದುರಾಗಿದೆ ಅಂತ ಮಿಲ್ಲರ್ ಹೇಳಿದ್ದಾರೆ. ಅಲ್ಲಿಗೆ ಭಾರತದಲ್ಲಿನ ಚುನಾವಣೆ ಮೇಲೆ ಮತ್ತು ಚುನಾವಣೆ ಹೊತ್ತಿನಲ್ಲಿ ಮೋದಿ ಸರ್ಕಾರ ಆಡ್ತಾ ಇರುವಂತಹ ಆಟಗಳ ಮೇಲೆ ಅಮೆರಿಕ, ಜರ್ಮನಿ ಅಂತ ದೇಶಗಳು ಕಣ್ಣಿಟ್ಟಿವೆ ಅಂದಾಗಾಯ್ತು. ಯಾರ ವಿಷಯದಲ್ಲಿಯೇ ಆಗಲಿ ಪಾರದರ್ಶಕ ಮತ್ತು ನಿಷ್ಪಕ್ಷಪಾತ ನ್ಯಾಯ ಪ್ರಕ್ರಿಯೆ ನಡೆಯಲಿ ಅಂತ ಅವೆರಡೂ ದೇಶಗಳು ಒತ್ತಿ ಹೇಳಿರೋದು ಕೂಡ ಮೋದಿ ಸರ್ಕಾರಕ್ಕೆ ಮುಜುಗರ ತಂದಿರಬಹುದು. ಈ ಎರಡೂ ಪ್ರಮುಖ ದೇಶಗಳ ಬೆನ್ನಿಗೆ ಈಗ ವಿಶ್ವಸಂಸ್ಥೆಯೇ ಕೇಜ್ರಿವಾಲ್ ಬಂಧನದ ಕುರಿತು ಮಾತಾಡ್ಬಿಟ್ಟಿದೆ. ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿಯ ವಕ್ತಾರರು ಚುನಾವಣೆ ನಡೆಯುವ ಬೇರೆ ಯಾವುದೇ ದೇಶಗಳಂತೆ ಭಾರತದಲ್ಲೂ ಪ್ರತಿಯೊಬ್ಬ ರಾಜಕೀಯ ಹಾಗೂ ನಾಗರಿಕ ವ್ಯಕ್ತಿಯ ಹಕ್ಕುಗಳ ರಕ್ಷಣೆಯಾಗಲಿದೆ ಹಾಗೂ ಪ್ರತಿಯೊಬ್ಬರು ಮುಕ್ತ ಹಾಗೂ ನ್ಯಾಯಸಮ್ಮತ ವಾತಾವರಣದಲ್ಲಿ ಮತ ಚಲಾಯಿಸುವಂತೆ ಆಗಲಿದೆ ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಚುನಾವಣೆ ಹೊತ್ತಿನಲ್ಲಿ ವಿಪಕ್ಷಗಳಾದ ಕಾಂಗ್ರೆಸ್ ಮತ್ತು ಎಎಪಿ ವಿಚಾರವಾಗಿ ಮೋದಿ ಸರ್ಕಾರ ಹೇಗೆ ನಡೆದುಕೊಳ್ತಾ ಇದೆ ಅನ್ನೋದನ್ನ ವಿಶ್ವಸಂಸ್ಥೆ ಸಹಿತ ಜಗತ್ತಿನ ಪ್ರಮುಖ ದೇಶಗಳು ಸೂಕ್ಷ್ಮವಾಗಿ ಗಮನಿಸಿವೆ. ಮತ್ತು ಭಾರತದ ಪ್ರತಿಕ್ರಿಯೆ ಏನೇ ಇದ್ರೂ ತಾವು ಸೂಕ್ಷ್ಮವಾಗಿ ಇದನ್ನೆಲ್ಲ ಗಮನಿಸೋದನ್ನ ಮುಂದುವರಿಸೋದಾಗಿ ಹೇಳಿರೋದು ಮೋದಿ ಸರ್ಕಾರಕ್ಕೆ ಉಂಟಾಗಿರುವಂತಹ ಮತ್ತೊಂದು ಮುಜುಗರ. ವಿದೇಶಗಳು ಹೇಳಿಕೆ ಕೊಡೋ ಮಟ್ಟಿಗೆ ಮೋದಿ ಸರ್ಕಾರ ಈ ದೇಶದ ಪ್ರಜಾಸತ್ತೆಗೆ ಏಟ್ ಕೊಡುವಂತಹ ಕೆಲಸಗಳಲ್ಲಿ ಮುಳುಗಿದೆ ಮತ್ತು ಅದನ್ನ ನಿರ್ಲಜ್ಜವಾಗಿ ಮಾಡ್ತಾನೆ ಬಂದಿದೆ. ಈಗ ಇವೆಲ್ಲ ಒತ್ತಡಗಳನ್ನ ತಡೆದುಕೊಳ್ಳಲಾರದಂತಹ ಸ್ಥಿತಿ ಅದಕ್ಕೆ ಎದುರಾದ ಹಾಗಿದೆ. ಚುನಾವಣಾ ಬಾಂಡ್ ವಿವರಗಳನ್ನ ಕೊಡೋದಿಕ್ಕೆ ನಾಟಕವಾಡ್ತಿದ್ದಂತಹ SBI ಅದಕ್ಕಾಗಿ ಕೇಳಿದಷ್ಟು ಸಮಯವನ್ನ ಕೋರ್ಟ್ ನೀಡಿದಿದ್ರೆ ಸಾಳ್ವೆ ನೇತೃತ್ವದಲ್ಲಿ 600 ವಕೀಲರು ಇಂಥದೊಂದು ಪತ್ರವನ್ನ CJIಗೆ ಬರೀತಿದ್ರ? ಇದ್ದಕ್ಕಿದ್ದ ಹಾಗೆ ಅವ್ರಿಗೆ ಯಾಕೆ ನ್ಯಾಯಾಂಗದ ಮೇಲೆ ಒತ್ತಡವನ್ನ ಹೇರ್ಲಾಗ್ತಾ ಇದೆ, ಪ್ರಭಾವವನ್ನ ಬೀರ್ಲಾಗ್ತಾ ಇದೆ ಅನ್ನುವಂಥ ಅನುಮಾನಗಳು ಬಂದವು. ಯಾರಿಗೋಸ್ಕರ ಅವರು ಈ ಮಾತುಗಳನ್ನೆಲ್ಲ ದೇಶದ ಮುಖ್ಯ ನ್ಯಾಯಾಧೀಶರು ಎದುರಿಡೋದಿಕ್ ಮುಂದಾದ್ರು. ರಾಜಕೀಯ ನಾಯಕರಿರುವಂತಹ ಪ್ರಕರಣಗಳಲ್ಲಿ ನ್ಯಾಯಾಂಗದ ಮೇಲೆ ಪ್ರಭಾವ ಬೀರುವಂತಹ ಯತ್ನ ನಡೀತಾ ಇದೆ ಅಂತ ಹೇಳ್ತಾ ಇರುವ ಸಾಳ್ವೆ ಮತ್ತಿತರ 600 ವಕೀಲರು ಯಾವ ರಾಜಕೀಯದ ನೆರಳಲ್ಲಿ ಆ ರೀತಿ ಹೇಳ್ತಾ ಇದ್ದಾರೆ? ವಕೀಲರ ಪತ್ರ ಅತ್ತ ಹೋಗ್ತಾ ಇದ್ದ ಹಾಗೇನೆ ಇತ್ತ ಮೋದಿ ಅದನ್ನ ಟ್ಯಾಗ್ ಮಾಡಿ ಟ್ವೀಟ್ ಮಾಡೋದ್ರ ಮರ್ಮ ಏನು? ತನ್ನದೇ ಕಾಲ್ಪನಿಕ ವಕೀಲರ ಗುಂಪೊಂದನ್ನು ಉಲ್ಲೇಖಿಸಿ ಪತ್ರದುದ್ದಕ್ಕೂ ಆರೋಪ ಮಾಡಿರುವಂತಹ ಸಾಳ್ವೆ ಮತ್ತಿತರರ ಈ ಗುಂಪಿನದು ನಿಜವಾಗಿಯೂ ಯಾರ ಪರ ವಕಾಲತ್ತು? ಮೋದಿ ಸರ್ಕಾರಕ್ಕೆ ಸುತ್ತಲಿನಿಂದಲೂ ಎದುರಾಗ್ತಾ ಇರುವಂತಹ ಭಯ ಇಂಥ ಏನೇನೆಲ್ಲ ಯಾರ್ಯಾರ ಕಡೆಯಿಂದ ಮಾಡಿಸೋದು ಇನ್ನೂ ಬಾಕಿ ಇದೆಯೋ ಗೊತ್ತಿಲ್ಲ. ಅದು ಆರಾಮಾಗಿ ಅಂತೂ ಇಲ್ಲ ಅನ್ನೋದು ಮಾತ್ರ ಈ ಹೊತ್ತಿನಲ್ಲಿ ಖಚಿತ ಆಗ್ತಾ ಇದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.